ನಮಸ್ಕಾರ ವೀಕ್ಷಕರೇ, ದ ಫೆಲ್ಡ್ ಕರ್ನಾಟಕದ ಕರುನಾಡ ಕನ್ನಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ ಪೆರಣಂಕಿಲ. ರಾಜ್ಯದಲ್ಲಿ ಇಂದು ನಡೆದ ಪ್ರಮುಖ 3 ಸುದ್ದಿಗಳ ವಿಶ್ಲೇಷಣೆ ಈ ಕಾರ್ಯಕ್ರಮದ ವಿಶೇಷ. ಇವತ್ತಿನ 3 ಪ್ರಮುಖ ಸುದ್ದಿಗಳು: ನವ ಕರ್ನಾಟಕ ಸಂಕಲ್ಪ 80ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಉದ್ಯೋಗ ತಂತ್ರಜ್ಞಾನಕ್ಕೆ ಪ್ರೇರಣೆ. 2ನೇ ಸುದ್ದಿ: ಕಾವೇರಿ ವನ್ಯಜೀವಿ ಧಾಮದಲ್ಲಿ ಎನ್ಕೌಂಟರ್ಗೆ 3 ಬಲಿ, ಮರುಕಳಿಸಿದ ಕರಾಳ ಇತಿಹಾಸ. ಹಾಗೂ 3ನೇ ಸುದ್ದಿ: ಮರಳಿ ಬಂದ ಟೈಮ್ ಕೀಪರ್ ಗತವೈಭವ. HMT ವಾಚ್ ಖರೀದಿಗೆ ಜಾಲಹಳ್ಳಿಯಲ್ಲಿ 2 ಕಿಲೋಮೀಟರ್ ಉದ್ದದ ಕ್ಯೂ. ಇದೀಗ ಒಂದೊಂದಾಗಿ ಈ ಸುದ್ದಿಗಳ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ದೇಶದಾದ್ಯಂತ ಇಂದು 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಮೇಳೈಸಿದೆ. ದೆಹಲಿಯ ಕೆಂಪುಕೋಟೆಯಿಂದ ಹಿಡಿದು ದೇಶದ ಮೂಲೆ ಮೂಲೆಯ ಹಳ್ಳಿಯವರೆಗೂ ತ್ರಿವರ್ಣ ಧ್ವಜ ರಾರಾಜಿಸುತ್ತಿದೆ. ಕರ್ನಾಟಕದಲ್ಲೂ ಸ್ವಾತಂತ್ರ್ಯದ ಅಮೃತ ಗಳಿಗೆಯನ್ನು ಅತ್ಯಂತ ಸಡಗರದಿಂದ ಆಚರಿಸಲಾಗಿದೆ. ರಾಜ್ಯದ ಎಲ್ಲಾ ಶಾಲೆ, ಸರ್ಕಾರಿ ಕಚೇರಿಗಳು ಹಾಗೂ ಸಂಘ ಸಂಸ್ಥೆಗಳಲ್ಲಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಮಧ್ಯೆ ರಾಜಧಾನಿ ಬೆಂಗಳೂರಿನ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ನಡೆದ ರಾಜ್ಯ ಮಟ್ಟ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಮುಖ್ಯಮಂತ್ರಿಯಾಗಿ ಮೊದಲ ಬಾರಿಗೆ ತ್ರಿವರ್ಣ ಧ್ವಜ ಹಾರಿಸಿದ ಅವರು ನಾಡಿನ ಜನತೆಗೆ ಶುಭಾಶಯ ಕೋರುವುದರ ಜೊತೆಗೆ ಮುಂದಿನ ದಿನಗಳಲ್ಲಿ ನವ ಕರ್ನಾಟಕ ನಿರ್ಮಾಣದ ಬೃಹತ್ ನೀಲನಕ್ಷೆಯನ್ನು ರಾಜ್ಯದ ಮುಂದಿಟ್ಟಿದ್ದಾರೆ. ಧ್ವಜಾರೋಹಣದ ಬಳಿಕ ರಾಜ್ಯವನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ 2047ರ ವೇಳೆಗೆ ಕರ್ನಾಟಕದ ಆರ್ಥಿಕತೆಯನ್ನು $3 ಟ್ರಿಲಿಯನ್ ಮಟ್ಟಕ್ಕೆ ಕೊಂಡೊಯ್ಯುವ ಮಹತ್ವಾಕಾಂಕ್ಷೆಯ ಗುರಿಯನ್ನು ಘೋಷಿಸಿದರು. ಈ ಗುರಿ ಸಾಧನೆಯ ಮೊದಲ ಹೆಜ್ಜೆಯಾಗಿ ರಾಜ್ಯದ ಯುವ ಜನತೆಗೆ ಭರ್ಜರಿ ಸಿಹಿ ಸುದ್ದಿ ನೀಡಿದ್ದಾರೆ. ರಾಜ್ಯದಲ್ಲಿ ಪ್ರಸ್ತುತ ಖಾಲಿ ಇರುವ ಬರೋಬ್ಬರಿ 72,000 ಪ್ರಮುಖ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆಗೆ ಶೀಘ್ರದಲ್ಲೇ ಚಾಲನೆ ನೀಡಲಾಗುವುದು ಎಂದು ಅವರು ಪ್ರಕಟಿಸಿದ್ದಾರೆ. ಮುಂದಿನ ಕೇವಲ 6 ತಿಂಗಳ ಅಂತರದಲ್ಲಿ ಈ ಎಲ್ಲಾ ಹುದ್ದೆಗಳಿಗೂ ಅಧಿಕೃತ ಅಧಿಸೂಚನೆ ಹೊರಬೀಳಲಿದೆ. ಇದಲ್ಲದೆ ಖಾಸಗಿ ವಲಯದಲ್ಲೂ ಯುವಕರಿಗೆ ಉದ್ಯೋಗ ಒದಗಿಸುವ ನಿಟ್ಟಿನಲ್ಲಿ ಯುವ ಉದ್ಯೋಗ ಸೇತು ಎಂಬ ವಿನೂತನ ಯೋಜನೆಯನ್ನು ಜಾರಿಗೆ ತರಲಾಗುತ್ತಿದ್ದು, ಇದು ಉದ್ಯೋಗ ಹುಡುಕುವ ಯುವಕರು, ಉದ್ಯೋಗ ನೀಡುವ ಸಂಸ್ಥೆಗಳು ಹಾಗೂ ಶಿಕ್ಷಣ ಸಂಸ್ಥೆಗಳನ್ನು ಒಂದೇ ವೇದಿಕೆಯಡಿ ತರುವ ಮಹತ್ವದ ಕೊಂಡಿಯಾಗಿ ಕಾರ್ಯನಿರ್ವಹಿಸಲಿದೆ. ಮುಂದಿನ ಪೀಳಿಗೆಯನ್ನು ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಿಸಲು ಸಜ್ಜುಗೊಳಿಸುವ ಉದ್ದೇಶದಿಂದ ಶಿಕ್ಷಣ ಕ್ಷೇತ್ರಕ್ಕೆ 10 ಹಲವು ಕೊಡುಗೆಗಳನ್ನು ಪ್ರಕಟಿಸಲಾಗಿದೆ. ದೂರದೃಷ್ಟಿ ಅಭಿವೃದ್ಧಿಯ ಗುರಿ ಇದೆ. ನೆಮ್ಮದಿಯ ನಾಳಿನ ಕರ್ನಾಟಕವನ್ನು ಕಟ್ಟಲು ಹೊಸ ನೀಲಿ ನಕ್ಷೆಯನ್ನ ಈಗಾಗಲೇ ನಾವು ಸಿದ್ಧಪಡಿಸಿದ್ದೇವೆ. ಇವತ್ತು ಹಿಂದೆ 3 ವರ್ಷಗಳ ಕಾಲ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ನಾವು ನಮ್ಮ ಸಂಪುಟದ ಸಹೋದ್ಯೋಗಿಗಳು ನಾವೆಲ್ಲ ಸೇರಿ ಭಾರತದ ಬಲ, ಕರ್ನಾಟಕದ ಬಲ ಎಂದು ನಮ್ಮ ರಾಜ್ಯದ ಭಾರತದ ಅತ್ಯಂತ ಬಲವಾದಂತಹ ಆರ್ಥಿಕ ಶಕ್ತಿಗೆ ಒಂದಾಗಿದ್ದೇವೆ ಅನ್ನೋದನ್ನ ನಾವು ದೇಶದಲ್ಲೇ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಸರ್ಕಾರಿ ಸ್ವಾಮ್ಯದ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಐತಿಹಾಸಿಕ ಘೋಷಣೆಯನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಶಾಲಾ ಹಂತದಲ್ಲೇ ಮಕ್ಕಳಿಗೆ ತಾಂತ್ರಿಕ ಜ್ಞಾನ ಬೆಳೆಸಲು 6ನೇ ತರಗತಿಯಿಂದಲೇ ಕೃತಕ ಬುದ್ಧಿಮತ್ತೆ ಹಾಗೂ ಗಣಕ ಸಂಕೇತ ಬರವಣಿಗೆಯ ಉಚಿತ ತರಬೇತಿಗಳನ್ನು ಆರಂಭಿಸಲಾಗುವುದು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಕನಸಿಗೆ ಬಲ ತುಂಬಲು ಗ್ರಾಮೀಣ ಸರ್ಕಾರಿ ಶಾಲೆಗಳಲ್ಲಿ 1ರಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಯಲ್ಲಿ 7.5% ಒಳ ಮೀಸಲಾತಿ ನೀಡುವ ಭರವಸೆಯನ್ನು ನೀಡಲಾಗಿದೆ. ಇದರ ಜೊತೆಗೆ ಮುಂದಿನ 2 ವರ್ಷಗಳಲ್ಲಿ ರಾಜ್ಯದ 1,000 ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನಾಗಿ ಮೇಲ್ದರ್ಜೆಗೇರಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ. ರಾಜ್ಯದ ಬೆನ್ನೆಲುಬು ಆಗಿರುವ ರೈತ ಸಮುದಾಯಕ್ಕೂ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ವಿಶೇಷ ಆದ್ಯತೆ ನೀಡಲಾಗಿದೆ. 3 ಎಕರೆವರೆಗಿನ ಭೂಮಿ ಹೊಂದಿರುವ ಸಣ್ಣ ರೈತರಿಗೆ ಕೃಷಿ ಚಟುವಟಿಕೆಗಳನ್ನು ಸುಲಭಗೊಳಿಸಲು ರೈತ ಮಿತ್ರ ಯೋಜನೆ ಜಾರಿಗೆ ಬರಲಿದೆ ಎಂದು ಹೇಳಿದರು. ರಾಜ್ಯದ ಆರ್ಥಿಕತೆಯ ಪ್ರಮುಖ ಇಂಜಿನ್ ಆಗಿರುವ ಬೆಂಗಳೂರು ನಗರ ಸಮಗ್ರ ಅಭಿವೃದ್ಧಿಗಾಗಿ ಬೃಹತ್ ಯೋಜನೆಗಳನ್ನು ರೂಪಿಸಲಾಗಿದೆ. ಸಂಚಾರ ದಟ್ಟಣೆ ನಿಯಂತ್ರಣ ಹಾಗೂ ವಾಣಿಜ್ಯ ಚಟುವಟಿಕೆಗಳ ಉತ್ತೇಜನಕ್ಕಾಗಿ 26,000 ಕೋಟಿ ರೂಪಾಯಿಗಳ ಬೃಹತ್ ವೆಚ್ಚದಲ್ಲಿ 117 ಕಿಲೋಮೀಟರ್ ಉದ್ದದ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಯೋಜನೆ ನಿರ್ಮಾಣವಾಗಲಿದೆ ಎಂದು ಹೇಳುವ ಜೊತೆ ರಾಜ್ಯದ ಅಭಿವೃದ್ಧಿ ಮುನ್ನೋಟವನ್ನು ಕೊಟ್ಟರು. ಇದೆಲ್ಲದರ ನಡುವೆ ಬೆಂಗಳೂರಿನ ಶಕ್ತಿ ಕೇಂದ್ರ ವಿಧಾನಸೌಧದ ಮುಂಭಾಗದಲ್ಲಿ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಮುಗಿಲು ಮುಟ್ಟಿತ್ತು. ಡಾಕ್ಟರ್ BR ಅಂಬೇಡ್ಕರ್ ರಸ್ತೆಯಲ್ಲಿ ಆಯೋಜಿಸಲಾಗಿದ್ದ 10 ಗಂಟೆಗಳ ಸುದೀರ್ಘ ಫ್ರೀಡಂ ಹಬ್ಬ ಜನಸಾಗರವನ್ನೇ ಆಕರ್ಷಿಸಿತು. 120ಕ್ಕೂ ಹೆಚ್ಚು ಮಳಿಗೆಗಳಲ್ಲಿ ಪ್ರದರ್ಶನಗೊಂಡ ಕರಕುಶಲ ವಸ್ತುಗಳು, ಜವಳಿ, ದೇಶಿ ಆಟಿಕೆಗಳು ಹಾಗೂ ಸಾವಯವ ಉತ್ಪನ್ನಗಳು ನೋಡುಗರ ಗಮನ ಸೆಳೆದವು. ಮಕ್ಕಳಿಗಾಗಿ ಆಯೋಜಿಸಲಾಗಿದ್ದ ವಿಶೇಷ ಮೇಳದಲ್ಲಿ ಸ್ವಾತಂತ್ರ್ಯ ಹೋರಾಟದ ರೋಚಕ ಘಟನೆಗಳನ್ನು ಕಣ್ಣಿಗೆ ಕಟ್ಟುವಂತೆ ಪ್ರದರ್ಶಿಸಲಾಯಿತು. ನಾವು ಇವತ್ತು ಫ್ರೀಡಂ ಹಬ್ಬಕ್ಕೆ ಬಂದಿದ್ದೇವೆ. ಇಲ್ಲಿ ಜಾನಪದ ನೃತ್ಯಗಳು, ಆರ್ಟ್ ಆ್ಯಂಡ್ ಕ್ರಾಫ್ಟ್, ಪೇಂಟಿಂಗ್ಸ್, ಹೂವುಗಳು ಎಲ್ಲ ಇವೆ. ಇವಾಗ ನಾವು ವಿಧಾನಸೌಧ ಒಳಗೆ ಹೋಗ್ತಿದ್ದೀವಿ. ನಂಗೆ ಖುಷಿ ಆಗ್ತಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಾವು ಫ್ರೀಡಂ ಹಬ್ಬ ಬಂದಿದ್ವಿ. ಇಲ್ಲಿ ಆರ್ಟ್ ಮತ್ತು ಪೇಂಟಿಂಗ್ ಮತ್ತು ಇನ್ನೂ ಆ್ಯಕ್ಟಿವಿಟೀಸ್ ಎಲ್ಲ ಇದೆ.
ಮತ್ತೆ ಮಕ್ಕಳ ಮೇಳ ಅಂತ ನಡೀತಿದೆ. ಮತ್ತೆ ನಾವು ಇವಾಗ ವಿಧಾನಸೌಧ ಒಳಗಡೆ ಹೋಗ್ತಿದೀವಿ. ನನಗೆ ತುಂಬಾ ಖುಷಿ ಆಗ್ತಿದೆ. ಮಧ್ಯಾಹ್ನ ನಡೆದ ಫ್ರೀಡಂ ಪೆರೇಡ್ನಲ್ಲಿ ರಾಜ್ಯದ ನಾನಾ ಭಾಗಗಳ ಡೊಳ್ಳು ಕುಣಿತ, ವೀರಗಾಸೆ, ಕಂಸಾಳೆ ಸೇರಿದಂತೆ 15 ಜಾನಪದ ಕಲಾ ತಂಡಗಳು ಹಾಗೂ ಹೊರ ರಾಜ್ಯಗಳ 10 ಕಲಾ ತಂಡಗಳು ಭಾರತದ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಅನಾವರಣಗೊಳಿಸಿದವು. ಸಂಜೆ ನಡೆದ ಭವ್ಯ ಸಂಗೀತ ರಸಂಜೆಯಲ್ಲಿ ಎಂಡಿ ಪಲ್ಲವಿ, ಸಂಚಿತ್ ಹೆಗ್ಡೆ, ರಘು ದೀಕ್ಷಿತ್ ಸೇರಿದಂತೆ ದಿಗ್ಗಜ ಕಲಾವಿದರು ನೆರೆದಿದ್ದ 20,000ಕ್ಕೂ ಹೆಚ್ಚು ಪ್ರೇಕ್ಷಕರನ್ನು ರಂಜಿಸಿದರು. 3,000ಕ್ಕೂ ಹೆಚ್ಚು ಪೊಲೀಸರ ಬಿಗಿ ಭದ್ರತೆಯಲ್ಲಿ ನಡೆದ ರಾತ್ರಿಯ ಸಾಮೂಹಿಕ ಗಾನವು ದೇಶದ ಏಕತೆ ಮತ್ತು ಸಾಮರಸ್ಯದ ಸಂದೇಶವನ್ನು ಸಾರಿತು. ಇದೀಗ ಎರಡನೇ ಸುದ್ದಿ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿ ಧಾಮದ ಶಾಗ್ಯ ವ್ಯಾಪ್ತಿಯ ಹೊಳೆಮುರಿದಟ್ಟ ಅರಣ್ಯ ಪ್ರದೇಶದಲ್ಲಿ ನಡೆದ ಭೀಕರ ಗುಂಡಿನ ಚಕಮಕಿ ರಾಜ್ಯದಾದ್ಯಂತ ತೀವ್ರ ಸಂಚಲನ ಮೂಡಿಸಿದೆ. ಕಳ್ಳ ಬೇಟೆಗಾರರ ಬೆನ್ನತ್ತಿದ್ದ ಅರಣ್ಯ ಇಲಾಖೆಯ ಸಿಬ್ಬಂದಿ ನಡೆಸಿದ ಕಾರ್ಯಾಚರಣೆಯಲ್ಲಿ ತೋಮಿಯರ್ ಪಾಳ್ಯ ಗ್ರಾಮದ ಅಂತೋನಿ ಸ್ವಾಮಿ, ಪೀಟರ್ ಹಾಗೂ ಕುಮಾರ್ ಎಂಬ 3 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಗಸ್ತಿನಲ್ಲಿದ್ದಾಗ ಶಂಕಿತರು ಅಕ್ರಮವಾಗಿ ಕಾಡಿಗೆ ಪ್ರವೇಶಿಸಿ ವನ್ಯ ಪ್ರಾಣಿಗಳನ್ನು ಬೇಟೆಯಾಡಿ ಮಾಂಸ ಬೇರ್ಪಡಿಸುತ್ತಿದ್ರು. ಶರಣಾಗುವಂತೆ ಸೂಚಿಸಿದಾಗ ಅವರು ನಾಡ ಬಂದೂಕುಗಳಿಂದ ದಾಳಿ ಮಾಡಿದ್ರು. ಹೀಗಾಗಿ ಆತ್ಮರಕ್ಷಣೆಗಾಗಿ ಪ್ರತಿದಾಳಿ ನಡೆಸಲಾಯಿತು ಎಂಬುದು ಅರಣ್ಯ ಇಲಾಖೆ ಸ್ಪಷ್ಟಪಡಿಸಿದೆ. ಈ ವಾದವನ್ನು ಸಾರಾಸಗಟಾಗಿ ತಳ್ಳಿಹಾಕಿರುವ ಮೃತರ ಸಂಬಂಧಿಕರು ಹಾಗೂ ತೋಮಿಯರ್ ಪಾಳ್ಯದ ಗ್ರಾಮಸ್ಥರು ಮೃತಪಟ್ಟವರು ಕಳ್ಳ ಬೇಟೆಗಾರರಲ್ಲ, ಬದಲಿಗೆ ದಿನನಿತ್ಯದಂತೆ ದನ ಮೇಯಿಸಲು ಮತ್ತು ಕೃಷಿ ಚಟುವಟಿಕೆಗಳಿಗೆ ತೆರಳಿದ್ದ ಅಮಾಯಕರು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ರೊಚ್ಚಿಗೆದ್ದ ಗುಂಪು ಶಾಗ್ಯ ಡಿಆರ್ಎಫ್ಒನ ಕಚೇರಿ ಮೇಲೆ ಏಕಾಏಕಿ ದಾಳಿ ನಡೆಸಿ ಪೀಠೋಪಕರಣಗಳನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸಿದೆ. ಅಕ್ರಮ ಪ್ರವೇಶ ಮಾಡಿದ್ದರೆ ಬಂಧಿಸಬೇಕಿತ್ತೇ ಹೊರತು ಗುಂಡಿಕ್ಕಿಕೊಳ್ಳಬಾರದಿತ್ತು ಎಂದು ವಾದಿಸಿರುವ ಗ್ರಾಮಸ್ಥರು ನಿವೃತ್ತ ನ್ಯಾಯಾಧೀಶರಿಂದ ತನಿಖೆಗೆ ಒತ್ತಾಯಿಸಿದ್ದಾರೆ. ಈ ಸೂಕ್ಷ್ಮ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿರುವ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಪುಟ್ಟರಂಗ ಶೆಟ್ಟಿ ಅವರು ಪ್ರಾಥಮಿಕ ಹಂತದಲ್ಲಿ ಅಧಿಕಾರಿಗಳ ಕ್ರಮವನ್ನು ಸಮರ್ಥಿಸಿಕೊಂಡಿದ್ದಾರೆ. ಸಿಬ್ಬಂದಿಯ ಮೇಲೆ ನಾಡ ಬಂದೂಕಿನಿಂದ ಮೊದಲು ದಾಳಿ ನಡೆಸಿದಿಂದಲೇ ಅನಿವಾರ್ಯವಾಗಿ ಪ್ರತಿದಾಳಿ ಮಾಡಲಾಗಿದೆ ಎಂಬ ಮಾಹಿತಿ ತಮಗೆ ಲಭ್ಯವಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕೊಡ್ತಾರ್ರಿ, ನನಗೆ ಇನ್ನೂ ಅವ್ರು ಯಾರು ಸಿಕ್ಕಿಲ್ಲ. ಒಬ್ರು ನನ್ನ ಹೇಳೋದು ಆ ಮಟ್ಟ ಕೊಟ್ಟಿದ್ದಾರೆ. ಈಗ ಒಂದ್ ಸೈಡ್ ಆಯ್ತದೆ, ಅವರು ಸಮರ್ಸ್ಕೊತಾರ, ನಮ್ದೇ ಸರಿ ಅನ್ನೋ ಮಟ್ಟಿಗೆ ಅದನ್ನು ನಾವು ಅದು ತಪ್ಪಾಗಿದೆ ಅಂತ ಹೇಳದ್ನಲ್ಲ. ಅಲ್ಲಿ ಬಾಡಿ ಎತ್ತಿರ ತಪ್ಪು ಅಂತ ನನಗೆ ಗೊತ್ತಿದೆ. ಯಾಕಂದ್ರೆ ಬಾಡಿನ ಆ ಜಾಗದಲ್ಲಿ ಎತ್ಕೊಂಡ್ ಬಂದಿರೋದೇ ಅವರು ತಪ್ಪು. ಅದಾದ್ಮೇಲೆ ಅವರು ಗಲಾಟೆ ಆಯ್ತದೆ, ಮೈಸೂರು ಶಿಫ್ಟ್ ಮಾಡಿದ್ದಾರೆ. ಅವೆಲ್ಲ ನಾವು ನೋಡ್ತೀವಿ, ಪರಿಶೀಲನೆ ಮಾಡ್ತೀನಿ. ಈಗ ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡ್ತೀವಿ. ಮತ್ತೆ ಅವರು ಅಪಾದನೆ ಮಾಡ್ತಾ ಇದ್ದಾರೆ. ಏನು ಅಪಾದನೆ ಮಾಡ್ತಾರೆ ಅಂದರೆ ಬೇಕಂತ ಸಾಧಿಸ್ಬಿಟ್ಟಿದ್ದಾರೆ, ಮಲಗಿದವರೆಗೆ ಹಾಗೆ ಹೀಗೆ ಅಂತ ಹೇಳಿದ್ದಾರೆ. ಆದರೆ ತನಿಖೆ ಆದಮೇಲೆ ತಾನೇ ಇದೆಲ್ಲ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಹೀಗಿದ್ದರೂ ಸ್ಥಳೀಯ ಜನರು ವ್ಯಕ್ತಪಡಿಸಿರುವ ತೀವ್ರ ಆಕ್ರೋಶ ಮತ್ತು ಅಮಾಯಕತೆಯ ಆರೋಪಗಳನ್ನು ಗಂಭೀರವಾಗಿ ಪರಿಗಣಿಸಲಾಗುವುದು. ಘಟನೆಯ ಹಿಂದಿನ ನೈಜ ಸತ್ಯಾಸತ್ಯತೆಗಳನ್ನು ಬಯಲಿಗೆಳೆಯಲು ಸಮಗ್ರ ತನಿಖೆ ನಡೆಸಿ ನ್ಯಾಯಯುತವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂಬ ಭರವಸೆಯನ್ನು ನೀಡಿದ್ದಾರೆ. ಅರಣ್ಯ ಸಿಬ್ಬಂದಿ ಕಾರ್ಯಾಚರಣೆ, ಶಂಕಿತರ ಸಾವು ಹಾಗೂ ಬಳಿಕ ಕಚೇರಿ ಧ್ವಂಸದಂತಹ ಘಟನೆಗಳು ರಾಜ್ಯದಲ್ಲಿ ಇದೇ ಮೊದಲೇನಲ್ಲ. ಈಗಿನ ಘಟನೆಗೆ ಅತ್ಯಂತ ಸಮೀಪದ ಹೋಲಿಕೆ ಇರುವ ಪ್ರಕರಣ 2017ರ ಮಾರ್ಚ್ನಲ್ಲಿ ಇದೇ ಕಾವೇರಿ ವನ್ಯಜೀವಿ ಧಾಮದ ಭಾಗವಾದ ರಾಮನಗರ ಜಿಲ್ಲೆಯ ಉಯ್ಯಂಬಳ್ಳಿ ಸಮೀಪದ ದರ್ಶನಕುಳಿ ಅರಣ್ಯ ಪ್ರದೇಶದಲ್ಲಿ ನಡೆದಿತ್ತು. ಅಲ್ಲಿ 25 ವರ್ಷದ ಗುರುಮೂರ್ತಿ ಸಿದ್ದಯ್ಯ ಎಂಬ ಯುವಕ ಗುಂಡೇಟಿಗೆ ಬಲಿಯಾಗಿದ್ದ. ಅರಣ್ಯ ಸಿಬ್ಬಂದಿ ತಾವೇನು ಗಾಳಿಗೆ ಗುಂಡು ಹಾರಿಸಿದ್ದೆವು, ಆದರೆ ಆತನ ಸಹಚರನ ಗುಂಡೇಟಿನಿಂದಲೇ ಆತ ಸತ್ತಿದ್ದಾನೆ ಎಂದು ವಾದಿಸಿದ್ರು. ಆದರೆ ಗ್ರಾಮಸ್ಥರು ಆತ ಕಾಣೆಯಾಗಿದ್ದ ಹಸು ಹುಡುಕಲು ಹೋಗಿದ್ದ ಎಂದು ಪ್ರತಿಭಟಿಸಿದ್ರು. ಆ ಸಂದರ್ಭದಲ್ಲಿ ಅರಣ್ಯಾಧಿಕಾರಿ ರವಿ ವಿರುದ್ಧ ಕೊಲೆ ಪ್ರಕರಣವು ದಾಖಲಾಗಿತ್ತು. ಇದಕ್ಕೂ ತೀವ್ರವಾದ ಘಟನೆ 2014ರ ಅಕ್ಟೋಬರ್ನಲ್ಲಿ ಕರ್ನಾಟಕ ತಮಿಳುನಾಡು ಗಡಿಯ ಪಾಲರ್ನಲ್ಲಿ ನಡೆದಿತ್ತು. ಅರಣ್ಯ ಇಲಾಖೆ ಕಾರ್ಯಾಚರಣೆಯ ವೇಳೆ ತಮಿಳುನಾಡಿನ ಪಾಲನೆ ಎಂಬಾತ ಮೃತಪಟ್ಟಿದ್ದ. ಇಲಾಖೆ ಆತನನ್ನು ಸಾಂಬಾರ್ ಜಿಂಕೆ ಬೇಟೆಗಾರ ಎಂದಿದ್ದರೆ ಆತನ ಕುಟುಂಬಸ್ಥರು ಆತನೊಬ್ಬ ಮೀನುಗಾರ ಎಂದು ವಾದಿಸಿದ್ರು. ಆ ಸಾವು ತೀವ್ರ ಸ್ವರೂಪದ ಹಿಂಸಾಚಾರಕ್ಕೆ ತಿರುಗಿ ಕರ್ನಾಟಕ ಅರಣ್ಯ ಇಲಾಖೆಯ ಚೆಕ್ ಪೋಸ್ಟ್ ಮತ್ತು ಕಚೇರಿಗಳನ್ನು ಧ್ವಂಸಗೊಳಿಸಿ ಬೆಂಕಿ ಹಚ್ಚಲಾಗಿತ್ತು. ಪರಿಸ್ಥಿತಿ ನಿಯಂತ್ರಿಸಲು 300ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜಿಸಿ ಸರ್ಕಾರ ಉನ್ನತ ಮಟ್ಟದ ತನಿಖಾ ಸಮಿತಿಯನ್ನು ರಚಿಸಿತ್ತು. ಇದೇ ಮಾದರಿಯಲ್ಲಿ 2023ರ ನವೆಂಬರ್ನಲ್ಲಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮದ್ದೂರು ವ್ಯಾಪ್ತಿಯಲ್ಲಿ ಸಾಂಬಾರ್ ಜಿಂಕೆ ಬೇಟೆಗಾರರ ಮೇಲೆ ನಡೆದ ಗುಂಡಿನ ಚಕಮಕಿಯಲ್ಲಿ ಮನು ಎಂಬ ಯುವಕ ಮೃತಪಟ್ಟಿದ್ದ. ಅಲ್ಲಿಯೂ ಮೊದಲು ಯಾರು ಗುಂಡು ಹಾರಿಸಿದರು ಎಂಬ ಪ್ರಶ್ನೆ ಎದ್ದಿತ್ತು. ಇನ್ನು 2015ರ ಸೆಪ್ಟೆಂಬರ್ನಲ್ಲಿ ಶಿವಮೊಗ್ಗದ ಶೆಟ್ಟಿಹಳ್ಳಿ ವನ್ಯಜೀವಿ ಪ್ರದೇಶದಲ್ಲಿ ಮರಗಳ್ಳರ ದಾಳಿಯನ್ನು ತಡೆಯಲು ಹೋಗಿ ಆತ್ಮರಕ್ಷಣೆಗಾಗಿ ಅರಣ್ಯ ಸಿಬ್ಬಂದಿ ಹಾರಿಸಿದ ಗುಂಡಿಗೆ ರವಿ ನಾಯ್ಕ್ ಎಂಬಾತ ಬಲಿಯಾಗಿದ್ದ. ಆತನ ಸಾವಿನ ಬಳಿಕವೂ ಗ್ರಾಮಸ್ಥರು ಉದ್ದೇಶಪೂರ್ವಕ ಕೊಲೆ ಎಂದು ಆರೋಪಿಸಿ ರಸ್ತೆ ತಡೆದು ತೀವ್ರ ಪ್ರತಿಭಟನೆ ನಡೆಸಿದ್ರು. ಕಾವೇರಿ ವನ್ಯಜೀವಿ ಧಾಮದಂತಹ ಅತಿ ಸೂಕ್ಷ್ಮ ಪರಿಸರ ವ್ಯವಸ್ಥೆಯಲ್ಲಿ ಕಳ್ಳ ಬೇಟೆ ತಡೆಯುವುದು ಅರಣ್ಯ ಇಲಾಖೆಯ ಬಹುಮುಖ್ಯ ಜವಾಬ್ದಾರಿಯಾಗಿದ್ದು, ಇದಕ್ಕಾಗಿ ಅವರಿಗೆ ವಿಶೇಷ ಅಧಿಕಾರಗಳನ್ನು ನೀಡಲಾಗಿದೆ. ಆದರೆ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ಇಂತಹ ಎನ್ಕೌಂಟರ್ಗಳು ಹಾಗೂ ತರುವಾಯ ಭುಗಿಲೇಳುವ ಜನಾಕ್ರೋಶವು ಇಲಾಖೆಯ ಕಾರ್ಯವೈಖರಿಯ ಬಗ್ಗೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತಲೇ ಇದೆ. ಇದೀಗ ಮೂರನೇ ಸುದ್ದಿ. ದೇಶದ ಹೆಮ್ಮೆಯ ಬ್ರ್ಯಾಂಡ್ ಹಾಗೂ ಭಾರತದ
ಕಾಲಾಪಾಲಕ ಎಂದೇ ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿರುವ HMT ವಾಚ್ಗಳ ಕ್ರೇಜ್ ಕನ್ನಡಿಗರಲ್ಲಿ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಕಿಂಚಿತ್ತೂ ಕಡಿಮೆ ಆಗಲಿಲ್ಲ. ಇದಕ್ಕೆ ಜ್ವಲಂತ ಸಾಕ್ಷಿಯಂತೆ ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಬೆಂಗಳೂರಿನ ಜಾಲಹಳ್ಳಿಯಲ್ಲಿರುವ HMT ಲೇಔಟ್ ಮುಂಭಾಗ ಕಂಡುಬಂದಿರುವ ಜನಸಾಗರವೇ ಕನ್ನಡಿಯಾಗಿದೆ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ HMT ಸಂಸ್ಥೆಯು ಮಾರುಕಟ್ಟೆಗೆ ಪರಿಚಯಿಸಿರುವ ವಿಶೇಷ ಸರಣಿಯ ಕೈಗಡಿಯಾರವನ್ನು ಹೇಗಾದ್ರೂ ಮಾಡಿ ತಮ್ಮದಾಗಿಸಿಕೊಳ್ಬೇಕು ಎಂಬ ಹಂಬಲದಿಂದ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಮುಗಿಬಿದ್ದಿದ್ದಾರೆ. ಮುಂಜಾನೆಯೇ ಜಾಲಹಳ್ಳಿಯ ವಾತಾವರಣವು ಸಂಪೂರ್ಣವಾಗಿ HMT ವಾಚ್ ಪ್ರಿಯರ ಉತ್ಸಾಹದಿಂದ ಕಳೆಗಂಟಿತ್ತು. ಈ ಲಿಮಿಟೆಡ್ ಎಡಿಷನ್ ವಾಚ್ಗಳಿಗಾಗಿ ಜನರು ಬರೋಬ್ಬರಿ 2 ಕಿಲೋಮೀಟರ್ ಹೆಚ್ಚು ಉದ್ದದ ಸರತಿ ಸಾಲಿನಲ್ಲಿ ನಿಂತಿರುವ ದೃಶ್ಯವು ನೋಡುಗರನ್ನು ಬೆರಗುಗೊಳಿಸಿತು. ಕೇವಲ ಹಿರಿಯರು ಮಾತ್ರವಲ್ಲದೆ ಇಂದಿನ ಸ್ಮಾರ್ಟ್ ವಾಚ್ ಯುಗದ ಯುವಕರು ಹಾಗೂ ದೇಶ ವಿದೇಶಗಳ ವಾಚ್ ಸಂಗ್ರಾಹಕರು ಸಹ ಗಂಟೆಗಟ್ಟಲೆ ಬಿಸಿಲನ್ನು ಲೆಕ್ಕಿಸದೆ ಸರತಿ ಸಾಲಿನಲ್ಲಿ ಕಾಯುತ್ತಿದ್ರು. ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಸೃಷ್ಟಿಸಿರುವ ಈ ವಿಶೇಷ ಸರಣಿಯ HMT ವಾಚ್ಗಳು ಸಾಮಾನ್ಯ ವರ್ಗಕ್ಕೂ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಇವುಗಳ ಬೆಲೆಯು 2,000 ರೂಪಾಯಿಗಳಿಂದ ಆರಂಭವಾಗಿ 10,000 ರೂಪಾಯಿಗಳವರೆಗೆ ನಿಗದಿಯಾಗಿದೆ. ಸ್ವಾತಂತ್ರ್ಯೋತ್ಸವದ ಅಮೃತ ಗಳಿಗೆಯ ಸವಿನೆನಪನ್ನು ಸದಾಕಾಲ ನೆನಪಿಸುವಂತಹ ವಿಶಿಷ್ಟ ವಿನ್ಯಾಸ, ಕಣ್ಮನ ಸೆಳೆಯುವ ಆಕರ್ಷಕ ಡಯಲ್ ಹಾಗೂ HMTಗಳೇ ವಿಶಿಷ್ಟವಾದ ಸಾಂಪ್ರದಾಯಿಕ ಮತ್ತು ಕ್ಲಾಸಿಕ್ ಲುಕ್ ಈ ವಾಚ್ನ ಪ್ರಮುಖ ಆಕರ್ಷಣೆಯಾಗಿದೆ. ನಾನು HMTಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೂ ಗಾಬರಿ ಆಗಬೇಕಾಗಿಲ್ಲ ಅಂತ ಹೇಳ್ತೀನಿ. ಇವತ್ತು HMTಯ ವಾಚ್ಗಳು ಸಂಪೂರ್ಣವಾಗಿ ಮುಚ್ಚೋಗಿತ್ತು ತಯಾರು ಮಾಡ್ತಕ್ಕಂಥದ್ದು. ಇವತ್ತು ಡಿಮ್ಯಾಂಡ್ ಮಾರ್ಕೆಟಲ್ಲಿ 1,000 ಮಾಡ್ತಾ ಇದ್ದಿದ್ದು ಈಗಾಗಲೇ ಮುಗಿದೋಗಿತ್ತಲ್ಲ, ಶುರು ಮಾಡಿ ಈಗ 9,000 10,000 ಪ್ರತಿದಿನ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಒಂದು ಚಾಲನೆ ಕೊಟ್ಟಿದ್ದೇವೆ. ಇದು ಹಾಕಿರೋದು ಅಂಬೇಡ್ಕರ್ ಚಿತ್ರ ಇರತಕ್ಕಂಥ ವಾಚ್, ಇದು HMT ವಾಚ್. ಇವತ್ತು ಇದಕ್ಕೆ ಎನ್ಕರೇಜ್ಮೆಂಟ್ ಕೊಡಬೇಕು. ನೀವು HMT ವಾಚ್ ಅಷ್ಟೇ ಅಲ್ಲ, ಹಲವಾರು ಮೆಷಿನ್ ಟೂಲ್ಸ್ಗೆ ಇವತ್ತು ರಷ್ಯಾದ ಒಂದು ಕಂಪನಿ ಸಹ ಒಂದು ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತಾ ಇದ್ದಾರೆ ಈಗ ಅದನ್ನು ಇಂಪ್ರೂವ್ ಮಾಡ್ತಕ್ಕಂಥದ್ದಕ್ಕೆ. ನಿರೀಕ್ಷೆಗೂ ಮೀರಿದ ಸಂಖ್ಯೆಯಲ್ಲಿ ಗ್ರಾಹಕರು ಹರಿದು ಬಂದ ಕಾರಣ ಸ್ಥಳದಲ್ಲಿ ನೆರೆದಿದ್ದ ಜನಸಂದಣಿಯನ್ನು ನಿಯಂತ್ರಿಸಲು ಅಲ್ಲಿನ ಸ್ಥಳೀಯ ಭದ್ರತಾ ಸಿಬ್ಬಂದಿ ಅಕ್ಷರಶಃ ಹರಸಾಹಸ ಪಡಬೇಕಾಯಿತು. ಮಳಿಗೆಯ ಮುಂಭಾಗದ ರಸ್ತೆಯುದ್ದಕ್ಕೂ ಜನ ಮತ್ತು ವಾಹನಗಳ ದಟ್ಟಣೆ ಉಂಟಾಗಿ ಸಂಚಾರ ಅಸ್ತವ್ಯಸ್ತಗೊಳ್ಳುವ ಭೀತಿ ಎದುರಾಗಿತ್ತು. ಒಂದು ಕಾಲದಲ್ಲಿ ಪ್ರತಿಯೊಬ್ಬ ಭಾರತೀಯನ ಮಣಿಕಟ್ಟಿನಲ್ಲೂ ಹೆಮ್ಮೆಯಿಂದ ರಾರಾಜಿಸುತ್ತಿದ್ದ HMT ಗಡಿಯಾರಗಳು ಕೇವಲ ಯಂತ್ರಗಳಲ್ಲ, ಅವು ತಲೆಮಾರುಗಳ ನಡುವಿನ ಭಾವನಾತ್ಮಕ ಕೊಂಡಿಯಾಗಿವೆ. ನವೀನ ತಂತ್ರಜ್ಞಾನದ ಎಷ್ಟೇ ಗಡಿಯಾರಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟರೂ HMTಯ ವಿಂಟೇಜ್ ಸ್ಪರ್ಶಕ್ಕೆ ಸಾಟಿ ಇಲ್ಲ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಸ್ವಾತಂತ್ರ್ಯ ದಿನದ ಸಂಭ್ರಮಕ್ಕೆ HMTಯ ಈ ವಿಶೇಷ ಸರಣಿಯು ಮತ್ತಷ್ಟು ಮೆರುಗು ತಂದಿದ್ದು, ಮಾರುಕಟ್ಟೆಯಲ್ಲಿ ಸೀಮಿತ ದಾಸ್ತಾನು ಇರುವ ಕಾರಣ ತಮ್ಮ ನೆಚ್ಚಿನ ವಾಚ್ ಖರೀದಿಸಲು ಗ್ರಾಹಕರ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಇದು ಇಂದಿನ 3 ಪ್ರಮುಖ ಸುದ್ದಿಗಳು. ನಾಳೆ ಮತ್ತೆ 3 ಪ್ರಮುಖ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.